ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಯೂಟ್ಯೂಬ್ ಚಾನಲ್ ಫಸ್ಟ್ ಹೇಳಿದ್ದೀನಿ 3 ಟೈಪ್ ಆಫ್ ವೀಡಿಯೋಸ್ನ ನಾನು ಮಾಡ್ತೀನಿ. ಒಂದು ಬಿಸ್ನೆಸ್ ಐಡಿಯಾ ಮತ್ತು ಮೋಟೋ ವ್ಲಾಗಿಂಗ್ ಮತ್ತು ಚಾಲೆಂಜಿಂಗ್ ವೀಡಿಯೋಸ್ ಅಂತ. ಸೊ ಇವತ್ತು ನಿಮಗೆ 2 lakhs ಒಳ್ಳೆ 2 to 3 lakhs ಒಳಗೆ ನಿಮ್ಗೆ ಒಳ್ಳೆ ಒಂದು ಬಿಸ್ನೆಸ್ ಐಡಿಯಾನ ಹೇಳ್ತೀನಿ. ನಿಮ್ಮ ಹತ್ರ ಒಂದು 2 to 2 ಲಕ್ಷ ಇದ್ದರೆ ಒಳ್ಳೆ ಬಿಸ್ನೆಸ್ನ ಮಾಡ್ಬೋದು. ಈ ಬಿಸ್ನೆಸ್ನ ನಾವು ಮಾಡ್ತಾಯಿದ್ದೀವಿ, ಸ್ವತಃ ನಾವು ಮಾಡ್ತಾಯಿದ್ದೀವಿ, ನಮ್ಮ ಅಪ್ಪನ ಮಾಡ್ತಿದ್ದಾರೆ. ಸೊ ಲ್ಯಾಟ್ರಿ ಒಳ್ಳೆ ಐಡಿಯಾ ಕೊಡ್ತೀನಿ, ನೀವು ಮಾಡಿ, ನೀವು ಸಕ್ಸಸ್ ಆಗಿ ಲೈಫಲ್ಲಿ. ಅಲ್ಲಿ ಸೊ ನೋಡ್ತಾ ಇರ್ಬೋದು, ಏನು ಇದು ಆಳ ಬ್ಲಾಕ್ ಫ್ಯಾಕ್ಟ್ರಿ. ಸೊ ಈ ಕಾಲದಲ್ಲಿ ಮನೆ ಕಟ್ಟಬೇಕಂದ್ರೆ ಆಳ ಬ್ಲಾಕ್ಸ್ ಬೇಕೇ ಬೇಕು. ಪ್ರತಿಯೊಂದು ಮನೆಗೂ ಆಳ ಬ್ಲಾಕ್ಸ್ ಬೇಕು. ಆಳ ಬ್ಲಾಕ್ ಮನೆಗೆ ಅಂತ ಅಲ್ಲ, ಕಾಂಪೌಂಡ್ಸ್ಗೆ ಆಗಿ ಏನೇ ಆಗಲಿ ಆಳ ಬ್ಲಾಕ್ ಬೇಕು. ಮತ್ತು ಈ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ಇದೆ. ನಾನು ನಿಮ್ಗೆ ಯಾವ ಥರ ಪ್ರಾಫಿಟ್ ಇದೆ ಅಂತಲೂ ತೋರಿಸ್ತೀನಿ. ಸೊ ಇಲ್ಲಿ ಈ ಫ್ಯಾಕ್ಟ್ರಿ ಮಾಡೋಕ್ಕೆ ನಿಮಗೆ ಎಷ್ಟು ಜನ ಲೇಬರ್ಸ್ ಬೇಕು, ಎಷ್ಟು ಜನ ಯಾವ ಥರ ಮಿಷಿನ್ ಬೇಕು, ಮತ್ತು ಯಾವ ಮೆಟೀರಿಯಲ್ಸ್ ಬೇಕು, ಮತ್ತು ಎಷ್ಟು ದಿನ ಕೆಲಸ ಮಾಡುತ್ತೆ, ಎಷ್ಟು ದಿನ ಯಾವ್ಯಾವ ಥರ ರೊಟ್ಟಿ ಆಗುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ನೋಡ್ತಾ ಇರ್ಬೋದು, ಇದು ಪಂಚಾಗಿ ಇವತ್ತು ವರ್ಕ್ ಆಗ್ತಾಯಿಲ್ಲ, ನಿಲ್ಲಿಸಿದೆ, ಸ್ಟಾಪ್ ಇದೆ, ಇವತ್ತು ವರ್ಕಿಂಗ್ ಇಲ್ಲ. ಸೊ ಫಸ್ಟ್ ನಾನು ನಿಮಗೆ ಇವತ್ತು ಯಾವ ಅಂದರೆ ಇಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಮಿನಿಟ್, ನನ್ನ ಫೋನ್ ಲಾಕ್ ಓಪನ್ ಆಗೋಕ್ಕೆ ಬಿಸಿಲಿಗೆ ಏನು ಕಾಣಿಸ್ತಿಲ್ಲ. ಬನ್ನಿ ಅಲ್ಲಿ ಹೋಗೋಣ. ಬಿಸಿಲು ಮಾತ್ರ ಹೆವಿ ಇದೆ ಗುರು. ವಿಡಿಯೋ ಶೂಟ್ ಮಾಡೋಕ್ಕೂ ಆಗೋಲ್ಲ, ಔಟ್ಸೈಡ್ ಹೋಗಿ ವರ್ಕ್ ಮಾಡೋಕ್ಕೂ ಆಗೋಲ್ಲ. ಹೆವಿ ಅಂದರೆ ಹೆವಿ ಇದೆ. ಇದು ಬೇಸಿಗೆಗಾಲನ, ಮಳೆಗಾಲನ, ಚಳಿಗಾಲನ ಅಂತ ಒಂದು ಗೊತ್ತಲ್ಲ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದ, ನಿನ್ಗೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ, ಹೇಳು ಒಂಚೂರು. ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎಷ್ಟು ಪ್ರಾಫಿಟ್ ಇದೆ ಅಂತ. ಸೊ ಕ್ಯಾಲ್ಕುಲೇಟರ್ ಓಪನ್ ಮಾಡಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಆಳ ಬ್ಲಾಕ್ಗೆ 38 ರುಪೀಸ್ದು 38 37 ರೂಪಾಯಿ ಇದೆ. ಸೊ 38 ರೂಪಾಯಿ ನಾವು ಮಾಡೋದು. ಒಂದಿನಕ್ಕೆ ಏನಿಲ್ಲ ಅಂದ್ರೂ 300 to 200 ಕಲ್ಲಾದರೂ ಸೇಲ್ ಆಗುತ್ತೆ. ಇನ್ನು ನಾವು 200 ಇಟ್ಕೊಳ್ಳೋಣ. ಒಂದಿನಕ್ಕೆ 7,600 ರೂಪಾಯಿ. 7,600 ರೂಪಾಯಿ ಒಂದೊಂದು ದಿನ 4,000ವರೆಗೂ ಸೇಲ್ ಆಗುತ್ತೆ. ಸೊ 4,000 ನಿನ್ನೆ 2,000 ಸೇಲ್ ಆಗಿತ್ತು. ನಿನ್ನೆ 2,000 ಆಳ ಬ್ಲಾಕ್ಸು ಸೇಲ್ ಆಗಿತ್ತು. ನಾನು ನಿಮಗೆ ತೋರಿಸ್ಬಿಡ್ತೀನಿ. 2,000 into 38 ರೂಪೀಸ್ ನೋಡ್ತಾ ಇರ್ಬೋದು, 76,000 ಪ್ರಾಫಿಟ್. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ಸೊ 76,000 ಪ್ರಾಫಿಟ್. ನೀವು ಎಂಥ IT-BT ಕಂಪ್ನಿಯಲ್ಲಿ ಹೋದ್ರೂ ಇಲ್ಲಿ ಒನ್ ಡೇಗೆ ಎಷ್ಟು ಪ್ರಾಫಿಟ್ ಮಾಡ್ಬೋದು. ಇದರಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ ಮತ್ತು ಎಷ್ಟು ಜನ ಲೇಬರ್ಸ್ ಮತ್ತು ಎಷ್ಟು ಜಾಗ ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟು ನೋಡೋದಾದರೆ ಇಲ್ಲಿ ಕಾಣಿಸ್ತಿದೆ, ಇದು ಪಂಚರ್ ಮಿಷಿನ್. ಇದು ಕವರ್ ಮಾಡಿದ್ದಾರೆ ಇವಾಗ. ಲೇಬರ್ಸ್ ಯಾರಿಲ್ಲ, ಇವತ್ತೆಲ್ಲ ಹಾಲಿಡೇ. ಇದು ಪಂಚರು, ಅದು ನೋಡ್ತಾ ಇರ್ಬೋದು ಮಿಕ್ಸರ್ ಮಿಷಿನ್ನು ಅದು. ಸೊ ಇದ್ರಿಗೆ ನೀವು ಇದ್ರದ್ದು LT ಕಂಪ್ನಿದು, LT ಕಂಪ್ನಿ ನೀವು ಮಿಡಲ್ ಮ್ಯಾನಿಂದ ತರಿಸ್ಕೊಬೋದು. ಈ ಮಿಷಿನ್ ಏನಿಲ್ಲ ಅಂದರೆ ನಿಮಗೆ 1 lakh ಒಳಗೆ ನಿಮ್ಗೆ ಸಿಗುತ್ತೆ. ಸೊ ಅದು ಮಿಕ್ಸರು, ಅದು ನಿಮ್ಗೆ 60,000 ನಿಮ್ಗೆ ಹೈ ಕ್ವಾಲಿಟಿಯಿಂದ ಲೋ ಕ್ವಾಲಿಟಿವರೆಗೂ 60 to 30 ಒಳಗೇನೂ ಸಿಗುತ್ತೆ. ಈ ಥರ ಈ ಟೈಪ್ ಆಫ್ ಜಲ್ಲಿ ಬೇಕು, ಕಾಣಿಸಿದೆಯಾ? ಮತ್ತು ಸ್ಯಾಂಡ್ ಬೇಕು, ಡೆಸ್ಟ್ ಬೇಕು, ಮತ್ತು ಸಿಮೆಂಟು. ಇಲ್ಲಿ ನಾವು ಹೈ ಕ್ವಾಲಿಟಿ ಸಿಮೆಂಟೇ ಯೂಸ್ ಮಾಡೋದು. ಸೊ ಕವರ್ ಮಾಡಿದ್ದಾರೆ, ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಸಿಮೆಂಟ್ ಮೂಟೆ. ಸೊ ಈ 3 ಮೆಟೀರಿಯಲ್ಸಿಂದ ಮತ್ತು ವಾಟ್ರ್, ಈ 3 ಫಸ್ಟು ನೀವು ಸಿಮೆಂಟ್ ಹಾಕ್ತಾರೆ, ಆಮೇಲೆ ಡೆಸ್ಟ್ ಹಾಕ್ತಾರೆ, ಆಮೇಲೆ ಜಲ್ಲಿ ಹಾಕ್ತಾರೆ, ಆಮೇಲೆ ಇದರಲ್ಲಿ ಮಿಕ್ಸರ್ ಆಗಿ ಇದು ಫುಲ್ ಮಿಕ್ಸ್ ಆಗಿ ಅಲ್ಲಿಂದ ಈ ಏನು ಕಾಣಿಸ್ತಿದೆ ನಿಮಗೆ ಇದರಲ್ಲಿ ಕ್ಯಾರಿ ಮಾಡ್ಕೊಂಡು ಇಲ್ಲಿ ಮಿಕ್ಸ್ ಆಗಿರೋ ಮೆಟೀರಿಯಲ್ ಇದರಲ್ಲಿ ಹಾಕ್ಕೊಂಡು ಡಂಪ್ ಮಾಡಿ ಸೊ ಸೀದಾ ತಗೊಂಬಂದು ನಾವು ಮಿಷಿನಲ್ಲಿ ಕಾಣಿಸ್ತಿದ್ರೆ ನೋಡಿ ಈ ಚೇಂಬರಲ್ಲಿ ನಾವು ಹಾಕ್ತೀರಿ. ಈ ಚೇಂಬರಲ್ಲಿ ಅಲ್ಲಿ ಮಿಕ್ಸ್ ಆಗಿರೋ ಮೆಟೀರಿಯಲ್ಸ್ ಹಾಕಿ
ಅದರಲ್ಲಿ ಪುಷ್ ಮಾಡಿ ಇದ್ರಲ್ಲಿ ಪಂಚ್ ಆಗುತ್ತೆ. ಸೊ ಇದು ಒನ್ ಟೈಮಲ್ಲಿ ಏನಿಲ್ಲ ಅಂದ್ರೂ 5 ಆಳ ಬ್ಲಾಕ್ಸ್ನ ಪ್ರಿಪೇರ್ ಮಾಡುತ್ತೆ. 5 ಆಳ ಬ್ಲಾಕ್ನ ಇದು ಒನ್ ಟೈಮಲ್ಲಿ ಪಂಚ್ ಆಗುತ್ತೆ. ದಿನಕ್ಕೆ ಏನಿಲ್ಲ ಅಂದ್ರೂ ನೀವು ಇಲ್ಲ ಬ್ರೋ ನಾವು ಫುಲ್ಲು ಲಾಂಗ್ ಇದರಲ್ಲಿ 2 ಟೈಪ್ ಬರುತ್ತೆ, ಒಂದು ಸ್ಮಾಲರು ಒಂದು ಲಾರ್ಜರು. ಇದು ಸ್ಮಾಲರು, ನಿಮ್ಗೆ ಲಾರ್ಜರ್ ಬೇಕಂದ್ರೆ ಹೇಳಿ ನಾನು ಕಮೆಂಟ್ ಮಾಡಿ, ನಾನು ಲಾರ್ಜರ್ದು ವೀಡಿಯೋ ಮಾಡ್ತೀನಿ. ಲಾರ್ಜರಲ್ಲಿ ದಿನಕ್ಕೆ ಅದು ದೊಡ್ಡ ಮಿಷಿನ್ ಬರುತ್ತೆ, ಇದಕ್ಕಿಂತ ದೊಡ್ಡ ಮಿಷಿನ್, ದೊಡ್ಡ ಮಿಕ್ಸರ್, ಮತ್ತು ಅದು ಬೇರೆ ಟೈಪು. ಲೈಕ್ ದೊಡ್ಡ ಮಿಷಿನ್ಸ್ ಎಲ್ಲ ಬೇಕಾದ್ರೆ ಅದೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದ್ರಲ್ಲಿ ನೋಡ್ತಾ ಇರ್ಬೇಕು, ಈ ಥರ ಲೈನಲ್ಲಿ ಪಂಚ್ ಹಾಕ್ಕೊಂಡು ಹೋಗುತ್ತೆ. ಈಗ ಒನ್ ಟೈಮ್ಗೆ 5 ಆಳ ಬ್ಲಾಕ್ಸು ಪಂಚ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಲೇಬರ್ಸು ಏನಾದರೂ 3 ಇಂದ 4 ಜನ ಲೇಬರ್ ಇದ್ದರೆ ಸಾಕು, ಮಸ್ತಲ್ಲಿ ಅವ್ರಿಗೆ ದಿನಕ್ಕೆ 300 ರುಪೀಸ್ ನಿಮ್ಗೆ. ಆದರೆ ನಿಮ್ಮ ಏರಿಯಾ ಕಡೆ ಎಷ್ಟು ಯಾವ ಲೆಕ್ಕದಲ್ಲಿ ನಿಮಗೆ ವೇಜಸ್ಗೆ ವರ್ಕರ್ಸ್ ಸಿಗ್ತಾರೋ ಅದರಲ್ಲಿ ನೀವು ಅವ್ರನ್ನ ಇದು ಮಾಡ್ಕೊಬೋದು. ನಮ್ಮ ಕಡೆ ಎಲ್ಲ ಬರ್ತಾರೆ 600 to 700ಕ್ಕೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಒನ್ ಡೇ ಅವಕ್ಕೆಲ್ಲ ಡೈಲಿ ವೇಜಸ್ಸು. ಸೊ 3 to 4 ಮೆಂಬರ್ಸ್ ಎಕ್ಸ್ಟ್ರಾ ಒಬ್ರು ಇದ್ರೂ ಓಕೆ, ಈಸಿ ಆಗುತ್ತೆ ಕೆಲಸ. ಹೇಳಿದ್ದೀನಿ, ಏನು ಪ್ರೊಸೆಸ್ ಏನಿಲ್ಲ ಅಲ್ಲಿ. ಫಸ್ಟ್ ಸಿಮೆಂಟ್ ಹಾಕ್ತಾರೆ, ಆಮೇಲೆ ಡಸ್ಟ್ ಹಾಕ್ತಾರೆ, ಆಮೇಲೆ ಜಲ್ಲಿ ಹಾಕ್ತಾರೆ. ಇದು ನಮಗೆ ಡೈರೆಕ್ಟ್ ಸಪ್ಲೈಯರ್ಸಿಂದನೇ ಬರುತ್ತೆ ಇವೆಲ್ಲ. ಮಾತ್ರ ನಿಮ್ಗೆ ಇದರಲ್ಲಿ 3 ಸ್ಟೋರ್ ರೂಮ್, ಅಂದರೆ ನಾವು 3 ಸ್ಟೋರ್ ರೂಮ್ ಇಟ್ಕೊಂಡಿದ್ದೀರಿ. ಆ ಕಡೆ ಇರೋ ಸ್ಟೋರ್ ರೂಮ್, ಇದು ಆಫೀಸು ಸೆಂಟ್ರಲ್ಲಿ ಇರೋದು, ಇದು ಮಿಷಿನ್ ರೂಮು. ಇದರಲ್ಲಿ ಎಲ್ಲ ಮಿಷಿನ್ಸು ಎಲ್ಲ ಇದೆ. ಸೊ ಇದು ಪಂಚರ್ ಅಂತಾರೆ, ಇದನ್ನು ಮಿಕ್ಸರ್ ಅಂತಾರೆ. ನೋಡ್ತಾ ಇರ್ಬೋದು ಇಲ್ಲಿ 2 ಟೈಪ್ಸ್ ಆಫ್, ಇದು ದೊಡ್ಡ ಕಲ್ಲು, ಅದು ಚಿಕ್ಕದು ಬಂದು, ಇದು ಚಿಕ್ಕದು, ಇದು ದೊಡ್ಡ ಲೈಕ್ ದೊಡ್ಡ ಆಳ ಬ್ಲಾಕ್ಸು. ಇದೆಲ್ಲ ಡಬಲ್ ಫ್ಲೋರು, 3 ಇಂದ 4, 5 ಫ್ಲೋರ್ ಕಟ್ಟೋರು. ಇದೇನಿದ್ರು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಕಟ್ಕೊಳೋರಿಗೆ ಇದು ಯೂಸ್ ಆಗುತ್ತೆ. ಸೊ ಈ ಕಾಲದಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಿಂತ ಬಿಸ್ನೆಸ್ ಮಾಡಿದ್ರೆ ನೀವು ಒಳ್ಳೆ ಪ್ರಾಫಿಟ್ಟು. ಸೊ ಇದರಿಂದ ಆಚೆ ಒಂದು ಸೈಟ್ ಇದ್ರೂ ಸಾಕು, ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ ಆಗಿದೆ, ತುಂಬಾ ಲೈಕ್ ಅರ್ಥ ಆಗಿದೆ. ಸುಮಾರು ಜನಕ್ಕೆ ಆಳ ಬ್ಲಾಕ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತಲೂ ಗೊತ್ತಿರೋಲ್ಲ. ತಿಳಿಸ್ಕೊಟ್ಟಿದ್ದೀನಿ ಅನಿಸುತ್ತೆ, ಒಳ್ಳೆ ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಾನು ಹೇಳಿದ್ದೀನಿ ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ತೀನಿ ಅಂತ. ಸೊ ಕಮೆಂಟ್ ಮಾಡಿ, ಅದರಲ್ಲಿ ಯಾವುದನ್ನ ಚೆನ್ನಾಗಿರೋದು, ಯೂನಿಕ್ ಆಗಿರೋ ಒಂದು ಕಾಮೆಂಟ್ನ ನಾನು ಪಿಕ್ ಮಾಡಿ ಚಾಲೆಂಜ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಕಂಡು ಸ್ಟೇಟ್. ಯಾವ ಫೀಲ್ಡ್ ಮೇಲೂ ಯಾವನ ಹೆಸರು ಪರ್ಮನೆಂಟ್ ಆಗಿ ಕೆತ್ತಿರಲ್ಲ. ಯಾವನ್ ಅಕಾಡಕ್ಕೆ ಇಳಿದು ತೊಡೆ ತಟ್ ನಿಂತ್ಕತನೋ ಅವಂದೇ ಫೀಲ್ಡ್, ಅವಂದೇ ಶೀಲ್ಡ್.